ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಇಂಗ್ಲಿಷ್ ನಲ್ಲಿ ಸಿಂಪಲ್ ಆಗಿ ಲೀವ್ ಲೆಟರ್ ಬರೆಯೋದು ಹೇಗೆ ಸ್ಟೆಪ್ ವೈಸ್ ಅಂತಕ್ಕಂಥ ನಾನು ತಿಳಿಸ್ತಾ ಹೋಗ್ತೇನೆ. ರೈಟ್. ಹಾಗಾದ್ರೆ ಒಂದು ವಿವರಣೆ ಅಂತಕ್ಕಂಥ ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೇನೆ ಯಾವ ರೀತಿಯ ಪತ್ರಲೇಖನ, ಯಾವ ರೀತಿಯ ಪ್ರಬಂಧ, ಯಾವ ರೀತಿಯ ಭಾಷಣ ಬೇಕಂತೇಳಿ ಕಾನ್ಸ್ಟ್ಲಿ ಕಾಮೆಂಟ್ ಮಾಡಿ. ಆ ಎಲ್ಲ ವಿಡಿಯೋ ತೆಗಿಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಹಾಗಾದ್ರೆ ಲೀವ್ ಲೆಟರ್ ಇಂಗ್ಲಿಷ್ ನಲ್ಲಿ ಬರೆಯೋದಾಗೆ ಈಸಿಯಾಗಿ ತಿಳಿಸ್ತಾ ಹೋಗ್ತೇನೆ, ಬನ್ನಿ. ಓಕೆ, ಇಲ್ಲಿ ಫಸ್ಟ್ ನೋಡಿ ಮಕ್ಕಳೇ, ರೈಟ್ ಸೈಡ್ ನಮ್ಮ ಬಲಭಾಗದೊಳಗೆ ದಿನಾಂಕವನ್ನ ಮೆನ್ಷನ್ ಮಾಡಿ. ನಾನು ಯಾವ ದಿನಾಂಕ ಬರಿತಾ ಇದ್ದೀನಿ ಅಂದ್ರೆ 25th 25ನೇ ತಾರೀಕು ನಾನು ಬರಿತಾ ಇದ್ದೀನಿ. ಯಾವ ತಿಂಗಳು ಅಂದ್ರೆ ಸೆಪ್ಟೆಂಬರ್ ತಿಂಗಳು. ಯಾವ ವರ್ಷ ಅಂದ್ರೆ 2024 ಅಂತಕ್ಕಂಥದ್ದು. 25/9/2024 ಈ ಲೆಟರ್ ಬರಿತಾ ಇದ್ದೀನಿ. ಆ ದಿನಾಂಕವನ್ನ ಮೆನ್ಷನ್ ಮಾಡಿ. ಯಾವ ಸ್ಥಳದಿಂದ ಬರಿತಾ ಇರ್ತೀರಾ ಆ ಒಂದು ಸ್ಥಳವನ್ನು ಇಲ್ಲಿ ಬರಿತಾ ಹೋಗಿ. ನಾವು ಉದಾಹರಣೆ ನಾನು ಬಳ್ಳಾರಿ ಅಂತಕ್ಕಂಥ ಬರೆದೇನೆ. ಡೇಟ್ ಆದ ನಂತರ ಕಮ ಹಾಕಿ, ಬಳ್ಳಾರಿ ನಂತರ ಫುಲ್ ಸ್ಟಾಪ್ ಹಾಕಿ. ಅದ ನಂತರ ಇಲ್ಲಿ ನಾನು ಚಿಹ್ನೆಗಳು ಹೇಳ್ತಾ ಹೋಗ್ತೇನೆ. ಸಿಂಬಲ್ಸ್ ಯಾವ ತರನಾಗಿ ಎಲ್ಲೆಲ್ಲಿ ಯೂಸ್ ಮಾಡೋಕೆ ಅದು ತಿಳಿಸ್ತಾ ಹೋಗ್ತೇನೆ. ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಟು ಅಂತಕ್ಕಂಥದ್ದು ಬರ್ದು ಕಮ ಹಾಕಿ. ಅಂದ್ರೆ ನೀವು ಯಾರಿಗೆ ಬರ್ತಾ ಇದ್ರಾ ಅಂತಕ್ಕಂಥ ಇಂಪಾರ್ಟೆಂಟ್. ಇಲ್ಲಿ ಟು ದ ಕ್ಲಾಸ್ ಟೀಚರ್, ಟು ದ ಹೆಡ್ ಮಾಸ್ಟರ್ ಬರ್ತಾ ಇದ್ರಾ ಅಥವಾ ಕ್ಲಾಸ್ ಟೀಚರ್ ಬರ್ತಾ ಇದ್ರಾ ಅಂತಕ್ಕಂಥ. ನಾನು ಕ್ಲಾಸ್ ಟೀಚರ್ ಬರ್ತಾ ಇದ್ದೀನಿ. ಹೌದಾ, 2 days ಆದ ನಾನು ಕ್ಲಾಸ್ ಟೀಚರ್ ಬರ್ತೇನೆ. 3 days ಗಿಂತ ಅಬೋವ್ ಆದಾಗ ನಾವು ಹೆಡ್ ಮಾಸ್ಟರ್ ಬರ್ತೇವೆ. ಹೌದಾ, ದ ಕ್ಲಾಸ್ ಟೀಚರ್ ಅಂತಕ್ಕಂಥ ಬರ್ದು ಕಮ ಹಾಕಿ. ನಿಮ್ಮ ಒಂದು ತರಗತಿಯನ್ನ ಎಷ್ಟನೇ ತರಗತಿ ಓದ್ತಾ ಇದೆಯಾ ಅಂದ್ರೆ ಇಲ್ಲಿ 7th ಓದ್ತಾ ಇದೆ. ಅದಕ್ಕೆ 7th ಕ್ಲಾಸ್ ಅಂತಕ್ಕಂಥ ಬರ್ದು ಕಮ ಹಾಕಿ. ಅದಾನಂತರ ಯಾವ ಸ್ಕೂಲಲ್ಲಿ ಓದ್ತಾ ಇದೆಯಾ ನೀನು ಅಂದ್ರೆ SSD ಸ್ಕೂಲ್ ಅಂತಕ್ಕಂಥದ್ದು. SSD ಸ್ಕೂಲ್ ಅಂತಕ್ಕಂಥದ್ದು. SSD ಸ್ಕೂಲ್. ಓಕೆ, SSD ಸ್ಕೂಲ್ ಅಂತಕ್ಕಂಥದ್ದು ಇಲ್ಲಿ ಬರ್ದು ಆನಂತರ ಮತ್ತೆ ಕಮ ಹಾಕಿ. ಇಲ್ಲಿ ಅಂದ್ರೆ ಇದು ಬಳ್ಳಾರಿಯಲ್ಲಿ ಇರ್ತಕ್ಕಂಥದ್ದು. ಆ ಕಾರಣ ಬಳ್ಳಾರಿ ಅಂತಕ್ಕಂಥ ಬರ್ದಿದ್ದೀನಿ. ಉದಾಹರಣೆ ನಾನು ಈ ಒಂದು ಶಾಲೆ ಹೆಸರು ತೆಗೆದುಕೊಂಡಿದ್ದೀನಿ. ನೀವು ನಿಮ್ಮ ಶಾಲೆ ಹೆಸರನ್ನು ಬರೀತಾ ಹೋಗಿ ಮಕ್ಕಳೇ. ಓಕೆ, ಇಲ್ಲಾಂದ್ರೆ ಎಕ್ಸಾಮ್ ನಲ್ಲಿ ಯಾವ ಒಂದು ಶಾಲೆ ಹೆಸರು ಕೊಟ್ಟಿರ್ತಾರೆ ಅದನ್ನು ಬರೀತಾ ಹೋಗಿ. ಟು ಅಂತಿದೆಯಾ? ಟು ಅಂತಿದೆ ಕರೆಕ್ಟ್. ಅದ ಕೆಳಗಡೆಗೆ ಸಬ್ ಅಂತಕ್ಕಂಥ. ಸಬ್ ಅಂದ್ರೆ ಸಬ್ಜೆಕ್ಟ್ ಅಂತಕ್ಕಂಥದ್ದು, ವಿಷಯ. ಏನ್ ವಿಷಯ ಅಂತಂದ್ರೆ ಲೀವ್ ಅಪ್ಲಿಕೇಶನ್ ಫಾರ್ ಫೀವರ್. ಲೀವ್ ಅಪ್ಲಿಕೇಶನ್ ಫಾರ್ ಫೀವರ್ ಅಂದ್ರೆ ನನಗೆ ಜ್ವರ ಬಂದಿದೆ, ಆ ಒಂದು ಅಪ್ಲಿಕೇಶನ್ ಅಂತಕ್ಕಂಥದ್ದು ಇಲ್ಲಿ ಶಾರ್ಟ್ ಕಟ್ ಇಲ್ಲಿ ಬರೆದೇವೆ. ಸಬ್ಜೆಕ್ಟ್ ಅಲ್ಲಿ ನೋಡಿ ಟು ಸಬ್ಜೆಕ್ಟ್ ಅಂತಿದೆ ಕೆಳಗಡೆ. ಅದರಲ್ಲಿ ರೆಸ್ಪೆಕ್ಟೆಡ್ ಸರ್ ಅಂದ್ರೆ ಗೌರವಾನ್ವಿತ ಶಿಕ್ಷಕರೇ ಅಥವಾ ಮ್ಯಾಮ್ ಇದ್ರೆ ಮ್ಯಾಮ್ ಅಂತಕ್ಕಂಥ ಇಲ್ಲಿ ಬರಿತಾ ಹೋಗ್ಬೋದು. ಓಕೆನಾ, ರೆಸ್ಪೆಕ್ಟೆಡ್ ಮ್ಯಾಮ್ ಅಂತನೂ ಬರಿಬೋದು. ಓಕೆನಾ, ಕ್ವಶನ್ ಪೇಪರ್ ನಲ್ಲಿ ಯಾವ ತೆರನಾಗಿರ್ತ ಕೊಟ್ಟಿರ್ತಾನೆ ನೋಡಿ. ಓಕೆನಾ, ಅಥವಾ ನೀವು ನಿಮ್ ಕ್ಲಾಸ್ ಟೀಚರ್ ಮೇಡಮ್ ಇದಾರ ಅಥವಾ ಸರ್ ಇದಾರ ಅಂತಕ್ಕಂಥ ತಿಳಿತಾ ಹೋಗಿ. ರೆಸ್ಪೆಕ್ಟ್ ಸರ್ ಇದ್ರೆ ಸರ್ ಅಂತಕ್ಕಂಥದ್ದು, ರೆಸ್ಪೆಕ್ಟ್ ಮ್ಯಾಮ್ ಅಂದ್ರೆ ಮ್ಯಾಮ್ ಅಂತಕ್ಕಂಥದ್ದು ಇಲ್ಲಿ ತಿಳಿಸ್ತಾ ಹೋಗಿ. ಓಕೆ, ಅಂತ ನೋಡಿ. ಆಸ್ ಐ ಆಮ್ ಸಫರಿಂಗ್ ಫ್ರಮ್ ಫೀವರ್. ಫುಲ್ ಸ್ಟಾಪ್. ನಾನು ಜ್ವರದಿಂದ ಬಳಲ್ತಾ ಇದ್ದೀನಿ ಅಂತಕ್ಕಂಥದ್ದು ಅರ್ಥ ಆಗಿರುತ್ತೆ. ಓಕೆ, ಆ ನಂತರ ಐ ಆಮ್ ಅನೇಬಲ್ ಟು ಅಟೆಂಡ್ ಸ್ಕೂಲ್ ಫಾರ್ 2 days. ನನಗೆ 2 ದಿನಗಳ ಕಾಲ ಶಾಲೆಗೆ ಬರಲಾಗುತ್ತಿಲ್ಲ ಅಂತಕ್ಕಂಥದ್ದನ್ನ ಇಲ್ಲಿ ತಿಳಿಸಿದೆ. ಯಾಕಂತಂದ್ರೆ ಜ್ವರ ಬಂದಿದೆ, ನಾನು ಜ್ವರದಿಂದ ಬಳಲ್ತಾ ಇದ್ದೀನಿ, ಆದ್ಮೇಲೆ 2 ದಿವಸ ನನಗೆ ಬರಲಾಗ್ತಿಲ್ಲ ಅಂತಕ್ಕಂಥದ್ದು ಇಲ್ಲಿ ತಿಳಿಸ್ತಕ್ಕಂಥದ್ದು. ಓಕೆ, ಅಂತ ನೋಡಿ. ಕೈಂಡ್ಲಿ ಗ್ರಾಂಟ್ ಮೀ ಲೀವ್ ಫ್ರಮ್ ಇಲ್ಲಿ ದಿನಾಂಕವನ್ನು ಮೆನ್ಷನ್ ಮಾಡಿ. 2 ದಿವಸಗಳು ನೀವು ಕೂರಿದ್ರೆ, ಹೌದಾ, 25ನೇ ತಾರೀಕು ನೀವು ಬರಿತಾ ಇದ್ದೀರಾ, ನೀವು 26, 27 2 ದಿನಗಳ ಕಾಲ ನಿಮಗೆ ಬೇಕು. ಹೌದಾ, ದಯಮಾಡಿ 2 ದಿನಗಳ ರಜೆ ಕೋರ್ತಾ ಇದ್ದೀನಿ. ಎಲ್ಲಿಂದ ಎಲ್ಲಿವರೆಗೆ ಅಂತಕ್ಕಂಥದ್ದು ಡೇಟ್ ಮೆನ್ಷನ್ ಮಾಡ್ತಾ ಇದೆ. ಓಕೆನಾ, 26th September 2024 ಟು 27th September 2024 ಅಂತಕ್ಕಂಥದ್ದು ಇಲ್ಲಿ ಮೆನ್ಷನ್ ಮಾಡ್ತಕ್ಕಂಥದ್ದು. ಓಕೆ, ಆ ನಂತರ ಲಾಸ್ಟ್ಗೆ ಫುಲ್ ಸ್ಟಾಪ್ ಇಡಿ. ಅದ್ರ ಕೆಳಗಡೆ ಕರೆಕ್ಟ್ ಒಂದು ಲೈನ್ ಬಿಟ್ಟು ಬರ್ರಿ, ನೀವು ಚೆನ್ನಾಗಿ ಕಾಣುತ್ತೆ. ಥ್ಯಾಂಕಿಂಗ್ ಯು, ಧನ್ಯವಾದಗಳೊಂದಿಗೆ.
ಓಕೆ, ಧನ್ಯವಾದಗಳೊಂದಿಗೆ, ಥ್ಯಾಂಕಿಂಗ್ ಯು ಅಂತಕ್ಕಂಥದ್ದು. ನಂತರ ಇವರ್ಸ್ ಒಬಿಡಿಯಂಟ್, ಇವರ್ಸ್ ಒಬಿಡಿಯಂಟ್, ಇವರ್ಸ್ ಒಬಿಡಿಯಂಟ್ಲಿ, ಇವರ್ಸ್ ಒಬಿಡಿಯಂಟ್ಲಿ, ನಿಮ್ಮ ವಿಧೇಯರಾಗಿ ಅಂತಕ್ಕಂಥದ್ದು, ವಿಧೇಯ ಅಂತಕ್ಕಂಥದ್ದು ಕನ್ನಡದಲ್ಲಿ ಹೇಳ್ತೇವೆ. ಹೌದಾ? ನಿಮ್ಮ ಹೆಸರನ್ನು ಬರಿತಾ ಹೋಗಿ, ಅಥವಾ ಎಕ್ಸಾಮ್ ನಲ್ಲಿ ಯಾವ ಒಂದು ಹೆಸರು ಇರ್ತಾರೆ ಆ ಒಂದು ಹೆಸರನ್ನು ಬರಿತಾ ಹೋಗಿ ಮಕ್ಕಳೇ. ಓಕೆ, NM ಶಿವ ಅಂತಕ್ಕಂಥದ್ದು ಇವರ್ಸ್ ಒಬಿಡಿಯಂಟ್ಲಿ ಅಂತಕ್ಕಂಥ ಬರೋದು. ಕಮ ಹಾಕಿ ನಿಮ್ಮ ಹೆಸರು ಬರೋದು. ಕಮ ಹಾಕಿ ನೀವು ಎಷ್ಟನೇ ಕ್ಲಾಸ್ ಅಂತ ಮೆನ್ಷನ್ ಮಾಡಿ. 7th ಇದ್ರೆ 7th ಕ್ಲಾಸ್, ಅಥವಾ 8th ಇದ್ರೆ 8th ಕ್ಲಾಸ್, 10th ಇದ್ರೆ 10th ಕ್ಲಾಸ್ ಅಂತ ಮೆನ್ಷನ್ ಮಾಡಿ. ನಂತರ ಮತ್ತೆ ಕಮ ಹಾಕಿ SSD ಸ್ಕೂಲ್, SSD ಸ್ಕೂಲ್, ಕಮ ಹಾಕಿ. ನಂತರ ಬಳ್ಳಾರಿ, ಎಲ್ಲಿದೆ ಸ್ಕೂಲ್ ಇದು ಅಂದ್ರೆ ಬಳ್ಳಾರಿಯಲ್ಲಿ ಇರ್ತಕ್ಕಂಥದ್ದು. ಆದ ನಂತರ ಇಲ್ಲಿ ಕೊನೆಗೆ ನಾವು ಬಳ್ಳಾರಿ ಅಂತ ಬರೆದು ಫುಲ್ ಸ್ಟಾಪ್ ಅನ್ನ ಹಾಕಿ. ಓಕೆ, ಈ ರೀತಿಯಾಗಿ ಬರೆದಾಗ ನಿಮಗೆ ಪೂರ್ಣ ಅಂಕ ಬರಲಿಕ್ಕೆ ಸಾಧ್ಯ ಮಕ್ಕಳೇ. ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋಣ ಮರಿಬೇಡಿ. ಮತ್ತೊಂದು ಹೊಸ ವಿಷಯದೊಂದಿಗೆ, ಮತ್ತೊಂದು ಹೊಸ ವಿಡಿಯೋ ಭೇಟಿ ಆಗ್ತಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.